ಭಕ್ತಿ ಜಾಸ್ತಿ ಆಗೈತೆ ಅನನ್ಯ. ಅಲಸಂದಿ ಕಾಳು ಇರಬಹುದು. ತೋರಿಸ್ತೀನಿ ತಡ್ರಿ ಹೇಗೆ ಮಾಡ್ತೀನಿ ಅಂತ. ನೋಡ್ರಿ ಇವಾಗ ಟೊಮೊಟೊನ ಆ್ಯಡ್ ಮಾಡಕಂತೀನಿ. ಕಠಿಣ ಸಾಂಬಾರ. ಸ್ವಲ್ಪ ಕಾಳು ಆ್ಯಡ್ ಮಾಡಿದ್ದೀನಿ. ಸುಮ್ಮನೆ ಊಟ ಮಾಡಕಂತೀನಿ ನೋಡ್ರಿ. ನೀವು ಯಾರಾದರೂ ಈ ಥರ ಮಾಡಿದ್ರೆ ಕಮೆಂಟ್ ಮಾಡ್ರಿ. ನಿಮ್ಮ ಹೂ ಕಟ್ತಾ ಇದ್ದೀನಿ. ಸ್ವಲ್ಪ ನಮ್ಮ ತೋಟದೊಳಗಿಂತ ನಂಗಂದ್ರೂ ಫೇವ್ರೆಟ್. ನನ್ನ ನಿನ್ನ ಈ ಸ್ನೇಹ ಇಂದಿನ. ನೋಡ್ರಿ ಇವತ್ತು ಅನನ್ಯ ಪೂಜೆ ಮಾಡಕಂತಾಳ. ಸ್ವಲ್ಪ ಜಲ್ದಿ ಸ್ನಾನ ಮಾಡಿದ್ಲು. ಭಕ್ತಿ ಜಾಸ್ತಿ ಆಗೈತೆ ಅನನ್ಯ. ಅಮೂಲ್ಯ ಸ್ನಾನ ಮಾಡಿ ರೆಡಿ ಆಗಕ್ಕೆ ಟೈಮ್ ತಗೊಂತಾಳ ಫ್ರೆಂಡ್ಸ್. ಆಕಿ ಕೆಲಸ ಮಾಡೋದೆಲ್ಲ ದೂರದ ಮಾತು. ಇವಾಗ 7. ಸರಿ ಅಮ್ಮು ತೋರಿಸಿಲಿ ಅಪ್ಪಾಜಿ. ಓಕೆ, ಇವತ್ತು ಊಟಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೇನಂತಾರಪ್ಪ, ಅಲಸಂದಿ ಕಾಳು ಇರಬಹುದು. ಅಲಸಂದಿ ಕಾಳಿನ ಪಲ್ಯ ಮತ್ತು ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ಸಾಂಬಾರು ಮಾಡಬೇಕು, ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಮಾಡ್ಕೊತ ನಿಂದ್ರೆ ಟೈಮ್ ಸರಿ ಆಗಲ್ಲ. ಓಕೆ, ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನೋಡಿರಿ, ಇದು ಅಲಸಂದಿ ಕಾಳು ಪಲ್ಯನ ಮೆಣಸಿನ್ಕಾಯಿ ಹಾಕಿ ಮಾಡಬೇಕಂತ ಮಾಡಿದ್ದೀನಿ. ಇದು ನಮ್ಮ ತೋಟದಲ್ಲೇ ಆಗಿತ್ತು. ಮೆಣಸಿನ್ಕಾಯಿ ಟೊಮೊಟೊ ಕೂಡ ಅಲ್ಲೇ ಆಗಿತ್ತು. ನಿನ್ನೆ ತೊಗೊಂಬಂದಿದ್ದು ಹಂಗೆ ಇಟ್ಟಿದ್ದೀವಿ. ತೋರಿಸ್ತೀನಿ ತಡ್ರಿ ಹೇಗೆ ಮಾಡ್ತೀನಿ ಅಂತ. ಇದನ್ನು ನೋಡಿರಿ, ಮೆಣಸಿನ್ಕಾಯಿ ಒಳಗನ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಅದು ಮಿಕ್ಸಿಗೆ ಹಾಕಮ್ಮ ಇವಾಗ. ನೋಡಿರಿ ಈ ಥರ ಆಯಿತು. ಫಸ್ಟಿಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿರಿ ಎಣ್ಣೆ ಕಾದಿದೆ ಅನ್ಸುತ್ತಾ. ಇವಾಗ ಸ್ವಲ್ಪ ನಾನು ಈ ಥರ ಮಾಡ್ತೀನಿ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ಸಾಸಿವೆ, ಕರಿಬೇವು. ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ಕೊಂತ ನಿಂತ್ರೆ ಅಮೂಲ್ಯರಿಗೆ ಟೈಮ್ ಆಗೇ ಬಿಡ್ತದೆ. ಅಷ್ಟು ಉಳ್ಳಾಗಡ್ಡೆ ಹಾಕೋಣ. ಅದರಿ ಫಸ್ಟ್ ಯಾವಾಗಲೂ ಎಣ್ಣೆ ಒಳಗೆ ಉಳ್ಳಾಗಡ್ಡೆ ಹಾಕ್ಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿರುತ್ತೆ. ಇವಾಗಿದು ಮೆಣಸಿನ್ಕಾಯಿದು ಫುಲ್ ಖಾರ ಇದೆ ಫ್ರೆಂಡ್ಸ್. ಬಟ್ ಅದು ಅಲಸಂದಿ ಕಾಳಲ್ಲ, ಸರಿ ಹೋಗುತ್ತಾ. ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕಿ ಅದನ್ನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಾಡ್ಕೋಬೇಕು. ಅದರೊಳಗೆ ಇವಾಗ ನೋಡಿರಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು. ನೋಡಿರಿ ಇವಾಗ ಟೊಮೊಟೊನ ಆ್ಯಡ್ ಮಾಡೋಕಂತೀನಿ. ಫಸ್ಟಿಗೆ ಕಾಳನ್ನ ನೀರಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ನೀರು ಹಾಕಿ ಅಷ್ಟೇ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ಸೀಟಿ ಹಾಕ್ಸಿದ್ದೆ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಜಾಸ್ತಿನೇ ಕುದ್ದು ಅನಿಸ್ತಿದೆ ನನಗೇನೋ. ನೋಡಿರಿ, ಇದು ಸ್ವಲ್ಪ ಈ ಥರ ಎಣ್ಣೆ ಬರೋ ಥರ ಫ್ರೈ ಆದಮೇಲೆ ಸಿಟ್ಟಿರೋ ಕಾಳನ್ನ ಆ್ಯಡ್ ಮಾಡಬೇಕು. ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ನಮ್ಮ ಮನೇಲಿ ಏನಾದರೂ ಕಾಳಿದ್ರೆ ಈ ಥರ ಟ್ರೈ ಮಾಡಿರಿ, ಮಸ್ತ್ ಇರುತ್ತೆ. ಇವಾಗ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ರೊಟ್ಟಿ ಇಟ್ಟು ಮಾಡಕಂತೀನಿ. ಹಾಕ್. ಇವಾಗ ಅದು ಕಾಳಿಂದ ಕುದಿಸಿರೋ ನೀರಿಂದ ಸ್ವಲ್ಪ ಅದರೊಳಗೆ ಕಾಳು ಆ್ಯಡ್ ಮಾಡಿ, ಉಳ್ಳೆಲ್ಲ ಇದು ಅದು ಅಲಸಂದಿ ಕಾಳು
ಹಾಂ ಕಠಿಣ ಸಾಂಬಾರು ಮೊನ್ನೆ ಮಾಡಿದ್ದೆ ಫ್ರೆಂಡ್ಸ್, ಅದು ನನಗೆ ಇಷ್ಟ ಆಗ್ಬಿಟ್ಟಿತ್ತು, ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿನೂ ಮಾಡಬೇಕು, ಟೈಮ್ ಆಗ್ಬಿಟ್ಟೈತಿ. ಹಾಂ ಸಾಕ್ಯವ್ವ ನೀನು ಹಾಕಂದ್ರೆ ಪುಟ್ಟಿ ಪುಟ್ಟಿ ಆಗ್ತಾ. ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡುವ ಬನ್ನಿ. ಪಟ 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 ಮಾಡಬೇಕು ಫ್ರೆಂಡ್ಸ್. ಅವಾಗಲೇ ಇವಾಗ 7:45 ಆಗ್ಯದ, 8:30 ಅನ್ನೋಷ್ಟಿಗೆ ಇವ್ರನ್ನ ಕಳಿಸ್ಬೇಕು. ನಾ ವಿಡಿಯೋ ಮಾಡ್ಕೊಂತ ಕುಂತ್ರ ಇಲ್ಲೇ ಹಾಕ್ತಾರೆ ಇವರು. ಓಕೆ, ಹೇಗಾಗೈತೆ ಅಮೂಲ್ಯ? ಖಾರ ಆಗೈತೆ ಸ್ವಲ್ಪ ಸ್ವಲ್ಪ ಅಲ್ಲ ಅನನ್ಯ? ನೋಡ್ರಿ, ಇದು ಕಟ್ಟಿನ ಸಾಂಬಾರು ಅಂತ ಹೇಳಿದ್ನಲ್ಲ, ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಂಗೆ ಚಟ್ನಿ ಮಾಡೋಣ ಅಂತ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಎಣ್ಣೆ ಕಾಯಿಗೆ ಇಟ್ಟಿದ್ದೀನಿ, ಅದಕ್ಕೆ ಒಗ್ಗರಣೆ ಕೊಡಬೇಕಲ್ಲ. ಅಯ್ಯೋ, ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ, ಸಾಸಿವೆ. ಅದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊನ್ನೆ ಮಾಡಿದ್ದೆ, ಇಷ್ಟ ಆಗ್ಬಿಟ್ಟೈತಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಅದಕ್ಕೆ ಒಗ್ಗರಣೆ ಕೊಡಕಂತೀನಿ. ಇದು ಫುಲ್ ಡೇಂಜರ್ ಫ್ರೆಂಡ್ಸ್ ನನಗೆ. ನೋಡ್ರಿ, ವಿಡಿಯೋ ಮಾಡೋಕ್ಕೆ ಹೇಗೆ ಇಟ್ಕೊಂಡಿನಿ, ಕಂಫರ್ಟೇಬಲ್ ಆಗ್ತಾಯಿಲ್ಲ. ನೋಡ್ರಿ, ಈ ಥರ ಆಗೈತಿ. ಸ್ವಲ್ಪ ನಾನೇ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಮಾಡಿದ್ದೀನಿ. ಅಲಸಂದಿ ಕಾಳು ಕುದಿಸಿರೋ ನೀರು ಫ್ರೆಂಡ್ಸ್, ಅದು ಮತ್ತು ಅದರೊಳಗೆ ಸ್ವಲ್ಪ ಕಾಳು ಆ್ಯಡ್ ಮಾಡಿದ್ದೀನಿ. ಸುಮ್ಮನೆ ಲೈಟಾಗಿ ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿ ಓಕೆ. ಅಮೂಲ್ಯರು ಹೋದ್ರು, ನನ್ನ ಕೆಲಸ ಇವಾಗ ಸ್ಟಾರ್ಟು. ಓಕೆ, ವಿಡಿಯೋನ ನೋಡ್ತಾ ಇರಿ, ಅವ್ರು ಬಂದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ಅವಾಗಲೇ ಅಲಸಂದಿ ಕಾಳಿನ ಪಲ್ಯ. ಇವಾಗ 12 ಗಂಟೆ ಆಗಿದೆ ಫ್ರೆಂಡ್ಸ್. ಅಮೂಲ್ಯರನ್ನ ಕಳಿಸಿದ ಮೇಲೆ ಬಟ್ಟೆ ಪಾತ್ರೆಗಳು ಎಲ್ಲ ಕೆಲಸ ಮುಗಿಸಿ ಇವಾಗ ಊಟ ಮಾಡೋಕ್ಕಂತೀವಿ. ನೋಡ್ರಿ, ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಅಲಸಂದಿ ಕಾಳು ಪಲ್ಯ ಮಾಡೋದು ಹೇಗಂತ ತೋರಿಸಿದ್ದೇನಲ್ಲ, ನೀವು ಟ್ರೈ ಮಾಡಿರಿ. ಇವು ಸ್ವಲ್ಪ ಜಾಸ್ತಿ ಕುದ್ದಿದ್ವು ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾ ಇದೆ. ಸ್ವಲ್ಪ ಇನ್ನೊಂದು ಸೀಟೆ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ, ಬಟ್ ಇವಾಗೂ ಚೆನ್ನಾಗೈತಿ. ಹೆಂಗೈತೆ ಅಂತ ಗೊತ್ತಿಲ್ಲ. ಇದು ಮೆಣಸಿನ್ಕಾಯಿ ಚಟ್ನಿ ಫ್ರೆಂಡ್ಸ್, ಅದರೊಳಗೆ ಟೊಮೊಟೊ ಕಾಯಿ ಹಾಕಿ ಮಾಡಿದ್ದೆ. ಓಕೆ, ಹಂಗೆ ಬ್ಲಾಗ್ನ ನೋಡ್ತಾ ಇರಿ ಫ್ರೆಂಡ್ಸ್. ನೋಡ್ರಿ, ದುರ್ಗಮ್ಮನ ಆಕಳು ಬಂದಿದೆ. ಅಣ್ಣನಾರು ಉಂಡೆ ಕೊಡಕ್ಕಂತಾರ. ಉಂಡೆ ಆದ್ರೆ ತಿಂದಿದ್ರಿ ಫ್ರೆಂಡ್ಸ್. ಅದು ತಿನ್ನಲಿಲ್ಲ ಹಂಗೇನಿಲ್ಲ, ಯಾಕಡೆ ಹೋದ್ರೂ ಕೊಡ್ಬೋದು. ಅದು ಅವಾಗಲೇ ಫ್ರೆಂಡ್ಸ್, ಮಧು ಒಂದು ಏನಂತ ತಗೊಂಬಂದ ನೋಡ್ರಿ. ಏ ಮಾಡ್ರಿ, ಯಾಕೆ ಗುದ್ದಾಡ್ತಿ? ಆಕಿಗೆ ಅಂತ ಕೊಡು ಮಧು ಒಂದ್ಸಲ. ಹೋಗ್ಲಿ, ನೀ ಕೊಡ್ತೀನಮ್ಮ ಆಕಿ ಕೈಯಿಂದ. ಫ್ರೆಂಡ್ಸ್, ಇದು ಎದಕ್ ಮಾಡ್ತಾರಲ್ಲ, ಇದು ಹಾಲಕ್ಕ ಹಬ್ಬ. ಅದೇ ನಾಗರ ಪಂಚಮಿ ಆದ್ಮೇಲೆ ಈ ತರ ಮಾಡ್ಕೊಂಡು ಆಟ ಆಡ್ತಾರ್ರಿ ಫ್ರೆಂಡ್ಸ್ ಹುಡುಗರು ನಮ್ಮ ಸೈಡ್. ತಿರ್ಗ್ಸ್ರಿ ಕೊಡಲ್ಲಿ. ನೀ ಮಧು ಕಡೆ ಕೊಟ್ಟು ಬಿಡ. ಏ ಹೋಗ್ ನೀನು. ಮಧು ಮಾಡಿ ಜಲ್ದಿ, ಬ್ಲಾಗ್ ಲೆಂತ್ ಆಕೈತಿ. ಲಕ 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 ಮಧು ಹಂಗಾದ. ಫ್ರೆಂಡ್ಸ್, ನೀವು ಯಾರಾದರೂ ಈ ಥರ ಮಾಡಿದರೆ ಕಮೆಂಟ್ ಮಾಡಿರಿ. ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಾವು ಮಾಡ್ತಾ ಇದ್ವಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಹೂ ಕಟ್ತಾ ಇದ್ದೀನಿ. ಸ್ವಲ್ಪ ನಮ್ಮ ತೋಟದಲ್ಲಿ ಆಗ್ತಾವ ಹೂವು ಕಟ್ಟಿವಿ ನೋಡ್ರಿ. ನಾನು ಇದನ್ನು ದುಂಡು ಮಲ್ಲಿಗೆ ಆರ್ಡರ್ ಮಾಡೋಲ್ಲ. ಇಡ್ಲಕ್ ಬರಲಿಲ್ಲ, ಇದ್ರಕ್ಕೆ ಬರಲಿಲ್ಲ. ನನಗೆ ಬೇಕು ಮಮ್ಮಿ ದುಂಡು ಮಲ್ಲಿಗೆ ಸಪ್ರೇಟ್ ಕೊಟ್ಟು ಅಂತ ಹೇಳಿದ ಫ್ರೆಂಡ್ಸ್. ಹೆಂಗೆ ಕಟ್ಟಿದ್ವಿ ನೋಡ್ರಿ.
ಇದು ಅಂದರೆ ಇದು ಸ್ವಲ್ಪ ಕಂಫರ್ಟಬಲ್ ಆಗಲ್ಲ ಫ್ರೆಂಡ್ಸ್. ದುಂಡು ಮಲ್ಲಿಗೆ ಇಂಥ ಮಲ್ಲಿಗೆ ಆದ ಸಪ್ರೇಟ್ ಅಂದ್ರೆ ನೀಟಾಗಿ ಆಕೈತಿ. ಫುಲ್ಲು ಇದು ಕನಕಾಂಬರ ನೀಟ್ ಕಟ್ತನಲ್ಲ ಫುಲ್. ಓಕೆ ಫ್ರೆಂಡ್ಸ್ ನೋಡ್ರಿ, ಇದ್ರೊಳಗೆ ಹರ್ಕೊಂಬಂದಿದ್ರು ಮಲ್ಲಿಗೆಗಿಂತ ಬಲುವಂದ ನೀನು ಫೇವ್ರೆಟ್ ಸಾಂಗು. ಸೌಗಂಧ ನೀನು. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಪಾರ್ಸಲ್ ಕಳಿಸ್ತೀವಿ ತಗೋರಿ, ಲಿಂಕ್ ಕಳಿಸ್ತೀವಿ, ತಗೊಳ್ಳಿ. ಲಿಂಕ್ ಕಳಿಸ್ತೀವಿ. ಓಕೆ ಗೈಸ್, ನಿಮಗೂ ಏನಾದರೂ ಮಲ್ಲಿಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಂಗಂದ್ರೆ ಫೇವ್ರೆಟ್ ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ ಈಸ್ ಮೈ ಫೇವ್ರೆಟ್. ನೀನು ಫೇವ್ರೆಟ್ ರೋಸಾ? ಇಷ್ಟ ರೋಸಾ ಏನು ದುಂಡು ಮಲ್ಲಿಗೆನಾ? ಮಲ್ಲಿಗೆ. ಇವತ್ತು ಯಾರೋ ಕಮೆಂಟ್ ಮಾಡ್ಯಾರ ಒಬ್ರು, ಅನನ್ಯ ಈಸ್ ಎ ಸಚ್ ಎ ಡೀಸೆಂಟ್ ಗರ್ಲ್, ಐ ಲೈಕ್ ಯು. ಥ್ಯಾಂಕ್ ಯು ವೆರಿ ಸೋ ಮಚ್. ಥ್ಯಾಂಕ್ ಯು ವೆರಿ ಸೋ ಮಚ್. ಇದು ಯಾವುದು ಥ್ಯಾಂಕ್ ಯು ಸೋ ಮಚ್ ಅದು? ಥ್ಯಾಂಕ್ ಯು ವೆರಿ ಸೋ ಮಚ್. ಹಂಗನ? ಥ್ಯಾಂಕ್ಸ್ ಗರ್ಲ್ ಆರ್ ಬಾಯ್? ಯಾರನು ಒಟ್ಟು ಹುಡುಗಿ ಅನ್ಸುತ್ತೆ. ಹೌದಾ? ಥ್ಯಾಂಕ್ಸ್ ಅಕ್ಕ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಯಾವುದೇ